ಗೌರ್ಮೆಂಟ್ ಕೆಲಸದವ್ರಿಗೆ ಹೋದ್ರೆ ಸಂಬಳ ಕೊಡ್ತಾರೆ ಸರ್ಕಾರ. ರೈತರಿಗೆ ಯಾರು ಏನು ಅವ್ರಿಗೆ ಅಭ್ಯಾಸ ಇಲ್ಲ. ಅವರು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ, ಹಾಲುಂದು ಸಂಪಾದನೆ, ಕಾಯಿನ ಸಂಪಾದನೆ, ಅಡಿಕೆ ಸಂಪಾದನೆ. ಅವರು ಒಂದ್ ದಿವಸ ಸಂಜೆ ಗಂಟೆ ಮನೇಲಿ ಕುಂತಿದ್ರು ಯಾವ್ದು ಅಭಿಪ್ರಾಯ ಇಲ್ಲ. ಅವರು ಸುಖವಾಗಿ ಜೀವನ ಮಾಡ್ತಾರೆ ರೈತ. ಇವನು ಒಂದ್ ದಿವಸ ಗೌರ್ಮೆಂಟ್ ಸಂಬಳ ಕೊಟ್ಟಿಂದ ಹೋಗ್ದೇವ್ರು ಸಂಬಳ ಕೊಡ್ತಾರ? ಇವಾಗ ನಾವು ಹುಷಾರಿಲ್ಲ ಅಂತಂದ್ರು ಕೆಲ್ಸಕ್ಕೆ ಹೋಗೋರ ಬೆಂಗಳೂರಲ್ಲಿ. ಅವ್ರು ಹುಷಾರಿಲ್ಲ ಅಂದ್ರು ಹೋಗಲ್ಲ, ಏನು ಅವ್ರ ನಾನೇನೆ ಹುಷಾರಿಲ್ಲ ಅಂತಂದ್ರು ಹೋಯ್ತಿವಲ್ಲ ಕೆಲ್ಸಕ್ಕೆ. ಇವಾಗ ನಮ್ ರೈತ ಏನು, ರೈತ 2 ಅವರ್ ಆಚೆ ಹೊಲ್ದತ್ರ ಕೆಲಸ ಮಾಡ್ರಿ 4 ಅವರ್ ಮನೇಲಿ ನೆಮ್ಮದಿಯಾಗಿ ಕುಂತಿರ್ತಾನೆ. ಅವ್ರು ಏನು ಕೊಂಡ್ಕೊಂಡ್ಬಂದು ತಿನ್ನೋ ಅಂತ ಅವಶ್ಯಕತೆ ಏನಿಲ್ಲ. ಏನ್ ಬೇಕಾದ್ರೂ ಫ್ರೆಶ್ ಆಗಿರೋ ತರಕಾರಿ, ಹಣ್ಣು, ಈ ಸೊಪ್ಪು ಎಲ್ಲ ಸಿಕ್ಕುತ್ತೆ ಮನೆ ಒಳಗೆ ರೈತನಿಗೆ. ರೈತ ಇವಾಗ ಒಂದ್ ಕರೆಂಟ್ ಬಿಲ್ ಕಟ್ಲಿಲ್ಲ ಅಂದ್ರೆ ಅದಕ್ಕೆ ಕಮಿಷನ್ ಹಾಕ್ತಾನೆ. ಒಂದ್ ಮಂದಾಯಕ್ಕೆ ಚೀಟಿ ಕೊಡ್ತಾರೆ. ಆ ಚೀಟಿ ಏನಾನ 2 ದಿವಸ ಮಿಸ್ ಆದ್ರೆ ಅದಕ್ಕೆ ಬಡ್ಡಿ ಹಾಕ್ತಾರೆ. ಅದೆಲ್ಲ ರೈತ ಏನ್ ಕಟ್ತಾನೆ, ಅವ್ನ ಜಮೀನಲ್ಲಿ ತಾನೇ ಗೇಟ್ ಕಟ್ತಾ ಇರೋದು. ಇವನು ಜಮೀನ್ ಅಕ್ವೇರ್ ಮಾಡ್ಕೊಬಿಟ್ಟು ನೀನ್ ಕರೆಂಟ್ ಗಿದ್ದು ಡಬ್ಬೋಲಾಗದೆ ಮನಗಂಡ ಡಬ್ಬೋಲಾಗದೆ ಅಂದ್ರೆ ಅವನ್ ಏನ್ ತಿಂದ ತಂದು ಕಟ್ತಾನೆ. ಅವನೇನ್ರು ಮಕ್ಳು ಕರ್ಕೊಂಡು ಎಲ್ಗೋ ಹೋಯ್ತಾನೆ. ನಮ್ದು 2 ಎಕರೆ ಜಮೀನ್ ಇರ್ಬೋದು. 2 ಎಕರೆಲಿ ವರ್ಷ ತಿಂಗಳಿಗೆ 1 ಲಕ್ಷ ಸಂಪಾದನೆ ನಮ್ಗದೆ. ಹಾಲುಂದದೆ, ಕಾಯಿಂದದೆ, ಉಳಿಂದ, ರೇಷ್ಮೆ ಉಳಿಂದದೆ. ನಮ್ಮನ್ನು ಸೇರ್ಸ್ಕೊಂಬಿಡಿ ಅತ್ತಾಗಿ, ನಮ್ಮನ್ನು ಸೇರ್ಸ್ಕೊಂಬಿಡಿ, ಬಂತೀವಿ ಅತ್ತಾಗಿ, ನಮ್ಮನ್ನು ಸೇರ್ಸ್ಕೊಂಬಿಡಿ. ಯಾರೋ ಒಂದ್ 2 ತಿಂಗಳಿಂದ ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಬಂದಿದ್ರು. ಅವ್ರಿಗೆ ಜಮೀನಿಲ್ಲ. ಅವ್ರ ಅಪ್ಪ ಏನ್ ಮಾಡಿದ್ರಂತೆ, ಇದು ಗೋರ್ಮೆಂಟ್ ಸಂಬಳ ಅಂತ ಕೊಟ್ಬಿಟ್ನಂತೆ. ಯಪ್ಪ ಗೋರ್ಮೆಂಟ್ ಸಂಬಳ ನನ್ ಮಗಳು ಚೆನ್ನಾಗಿರ್ತಾಳೆ ಅಂತ ಕೊಟ್ಬಿಟ್ಟ ಯಪ್ಪ. ಯಪ್ಪ ಗೋರ್ಮೆಂಟ್ ಸಂಬಳ ತಂದು 2 ಮಕ್ಳು ನೋಡಿಸಿದೆ. ಅಪ್ಪ ಅಮ್ಮನ್ ನೋಡಿ ಮನೆ ಸಂಸಾರ ಬಾಡಿಗೆ ಕೊಟ್ಟು ಏನ್ ಮಾಡನು. ಅಮ್ಮ 2 ತಿಂಗಳಿಂದ ನನ್ನ ಮನೆಗ್ ಬಂದ್ರು ಅಂತ ಹಿಂಗೆ ಫ್ರೆಂಡ್ಶಿಪ್ ಚೆನ್ನಾಗಿದ್ದು. ಬಂದ್ರು ನಮ್ಮ ಮಿತ್ಲಿಗೋದ್ರು ಅಕ್ಕ ಅಂದ್ರು. ಯಾಕೆ ಅಂದೆ, ಅಕ್ಕ ನಾನ್ 3 ಮನೆ ಕೆಲ್ಸಕ್ಕೆ ಹೋಯ್ತೀನಿ, 3 ಸಾವಿರ 4 ಸಾವಿರ ಕೊಡ್ತಾರೆ. 2 ಮಕ್ಳನ್ನ ಓದಿಸ್ಬೇಕು, ಕರೆಂಟ್ ಬಿಲ್ ಕಟ್ಟನೋ, ಮನೆದು ಬಾಡಿಗೆ ಕಟ್ಟನೋ ಬೆಂಗಳೂರಲ್ಲಿ. ಅಕ್ಕ ಎಲ್ಲಾನ ಇದ್ಕೊಂಡೆ ನನ್ ನಮ್ಮ ಮಾವ ಜಮೀನ್ ಕೊಟ್ಟಿದ್ರೆ ನನ್ನ ಹಳ್ಳಿ ಸಂಪಾದನೆ ಮಾಡೋ ನಿಕಣಕ್ಕ ನಿಮ್ಮ ಅಂಗಸ ಕಟ್ಕೊಂಡು. ಅಕ್ಕ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಬಾಳೆಹಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು, ಕರಿಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ಶುಂಠಿ ಎಲ್ಲ ತೆಂಗಿನಕಾಯಿ ಬೇಕಾದಂಗ್ ತಗೊಂಡು ಅವ್ರವ್ರು ಬೇಜಾರ್ ಮಾಡ್ಕೊಬೇಡ ಕಣಮ್ಮ. ಹಣೆ ಬರ ಬಂದಿ ತಗೊಂಡಾಗಮ್ಮ ನಿನ್ಗೇನ್ ಬೇಕು ಅಂದೆ. ಆ ಕೆಲಸ ನಮ್ಗ್ ಬೇಕಾ?